ವೀಕ್ಷಕರೇ, ಕರ್ಣ ಸೀರಿಯಲ್ ನಲ್ಲಿ ನಟಿ ಭವ್ಯ ಗೌಡ ಬಿಗ್ ಬಾಸ್ ಮುಗಿದ 6 ತಿಂಗಳ ಒಳಗೆ ನಟನೆಯನ್ನ ಮಾಡಿದ್ದು, ಇದು ಕರ್ಣ ಸೀರಿಯಲ್ಗೆ ದೊಡ್ಡ ಪ್ರಾಬ್ಲಮ್ ಅನ್ನ ಉಂಟು ಮಾಡಿದ್ದು. ಜಿ ಕನ್ನಡ ವಾಹಿನಿಯಲ್ಲಿ ಟೆಲಿಕಾಸ್ಟ್ ಆಗ್ಬೇಕಾಗಿದ್ದ ಕರ್ಣ ಸೀರಿಯಲ್ ಟೆಲಿಕಾಸ್ಟ್ ಆಗದಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆದ್ರೆ ಇದೀಗ ಕರ್ಣ ಸೀರಿಯಲ್ ಪ್ರಸಾರವಾಗದಿರಲು ಆ ಬಿಗ್ ಬಾಸ್ ನಟಿಯ ಷಡ್ಯಂತ್ರವೇ ಕಾರಣ ಅನ್ನುವ ಮತ್ತೊಂದು ಸುದ್ದಿ ಕೇಳಿ ಬರ್ತಿದೆ. ನಟಿ ಭವ್ಯ ಗೌಡ ಮೇಲಿನ ಆ ಒಂದು ಕೋಪದಿಂದ ಆ ಬಿಗ್ ಬಾಸ್ ನಟಿ ಬಿಗ್ ಬಾಸ್ ತಂಡಕ್ಕೆ ಚೂ ಬಿಟ್ಟು ಕರ್ಣ ಸೀರಿಯಲ್ ನ ಟೆಲಿಕಾಸ್ಟ್ ಅನ್ನ ನಿಲ್ಲಿಸಿದ್ದಾರೆ ಅಂತ ಸುದ್ದಿಗಳು ಸಾಮಾಜಿಕ ತಾಣಗಳಲ್ಲಿ ಹರಿದಾಡ್ತಿದ್ದು, ನಟಿ ಭವ್ಯ ಗೌಡ ಮೇಲೆ ಯಾವ ಬಿಗ್ ಬಾಸ್ ನಟಿ ಈ ಒಂದು ಷಡ್ಯಂತ್ರವನ್ನ ನಡೆಸಿದ್ದಾರೆ, ಇದರಿಂದ ಇವರಿಗೆ ಏನು ಪ್ರಯೋಜನ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಆದಷ್ಟು ಬೇಗ ಕರ್ಣ ಸೀರಿಯಲ್ ಟಿವಿಯಲ್ಲಿ ಪ್ರಸಾರವಾಗಬೇಕು ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ಕರ್ಣ ಸೀರಿಯಲ್ ನಲ್ಲಿ ನಟಿ ಭವ್ಯ ಗೌಡ, ನಮ್ರತಾ ಗೌಡ ಹಾಗೇನೆ ಕಿರಣ್ ರಾಜ್ ಈ ಮೂವರಲ್ಲಿ ನಿಮ್ಗೆ ಯಾರು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಮಾಹಿತಿಯ ಪ್ರಕಾರ ಕರ್ಣ ಸೀರಿಯಲ್ ಆಡಿಷನ್ ನಲ್ಲಿ ನಿತ್ಯ ಪಾತ್ರಕ್ಕೆ 3 ಬಿಗ್ ಬಾಸ್ ನಟಿಯರನ್ನ ಫೈನಲೈಸ್ ಮಾಡಲಾಗಿತ್ತು. ಅದರಲ್ಲಿ ನಟಿ ಭವ್ಯ ಗೌಡ ಕೊನೆಯಲ್ಲಿ ಆಯ್ಕೆಯಾಗಿದ್ದು, ನಟಿ ನಮ್ರತಾ ಗೌಡ ಇದೇ ಕರ್ಣ ಸೀರಿಯಲ್ ನ ಮತ್ತೊಂದು ಪಾತ್ರಕ್ಕೆ ಆಯ್ಕೆಯಾಗಿದ್ದಾರೆ. ಆದ್ರೆ 2 ಪಾತ್ರಕ್ಕೂ ಕೂಡ ಆ ಒಂದು ಬಿಗ್ ಬಾಸ್ ನಟಿಯನ್ನ ಕರ್ಣ ಸೀರಿಯಲ್ ತಂಡ ಆಯ್ಕೆ ಮಾಡಿಕೊಂಡಿಲ್ಲ ಅಂತ ಹೇಳಲಾಗ್ತಿದೆ. ಇದಕ್ಕೆ ಕಾರಣ ಆ ನಟಿಯ ಪೇಮೆಂಟ್ ಮತ್ತು ಬಿಗ್ ಬಾಸ್ ಜೊತೆಗಿನ 6 ತಿಂಗಳ ಒಪ್ಪಂದ ಅಂತ ಹೇಳಲಾಗ್ತಿದೆ. ಆದ್ರೆ ನಟಿ ಭವ್ಯ ಗೌಡ ಬಿಗ್ ಬಾಸ್ ಜೊತೆಗಿನ ಅಗ್ರಿಮೆಂಟ್ ನ ಬಗ್ಗೆ ಯೋಚನೆ ಮಾಡದೆ ಕರ್ಣ ಸೀರಿಯಲ್ ಅನ್ನು ಒಪ್ಪಿಕೊಂಡಿದ್ದು, ಇದುವೇ ಕರ್ಣ ಸೀರಿಯಲ್ಗೆ ಇಷ್ಟೆಲ್ಲ ಸಮಸ್ಯೆಯನ್ನ ತಂದೊಡ್ಡಿದೆ ಅಂತ ಹೇಳಲಾಗ್ತಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನನಿಸುತ್ತೆ? ಮತ್ತು ನಟಿ ಭವ್ಯ ಗೌಡ ವಿರುದ್ಧ ಷಡ್ಯಂತ್ರ ಮಾಡಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ಕಂಟೆಸ್ಟೆಂಟ್ ಆಗಿದ್ದ ಆ ನಟಿ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.